ಅಟ್ಯಾಕ್ ನೆಲಮಂಗಲ ನಗರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಹೇಮಗಂಗಾ ಬಡಾವಣೆಯಲ್ಲಿ ಚಿರತೆ ಸಂಚಾರವನ್ನು ಮಾಡಿದೆ. ಬಡಾವಣೆಯ ಶ್ವಾನಗಳ ಮೇಲೆ ಚಿರತೆ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿದೆ. ಈಗ ಚಿರತೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಗ್ರಾಮಸ್ಥರಿಗೆ ಆತಂಕ ಶುರುವಾಗಿದೆ. ಚಿರತೆಯನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಡಾವಣೆಯಲ್ಲಿರುವಂತಹ ಶ್ವಾನಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಚಿರತೆ ಬರ್ತಾ ಇದೆ. ಚಿರತೆ ಓಡಾಡುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನರಿಗೆ ಭಯ ಆಗಿರೋದ್ರಿಂದ ದೊಣ್ಣೆ ಹಿಡ್ಕೊಂಡೇ ಓಡಾಟವನ್ನ ಮಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಜನರ ಮೇಲೆ ಅದು ಬೀಳಬಹುದು ಅಂತ ಹೇಳಿ ಭಯ ಶುರುವಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರೋವರೆಗೂ ದೊಣ್ಣೆ ಹಿಡಿದು ರಕ್ಷಣೆಗೆ ನಿವಾಸಿಗಳು ಮುಂದಾಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ರಾಜಾರೋಷವಾಗಿ ಎಂಟ್ರಿ ಕೊಟ್ಟಿದೆ, ಸಿಟಿಗೆ ಎಂಟ್ರಿ ಕೊಟ್ಟಿದೆ, ರೋಡಲ್ಲಿ ನಡೆದಾಡ್ತಾ ಇದೆ. ಅಂದರೆ ನಾಯಿಗಳು ಎಲ್ಲಿದ್ದಾವೆ ಅಂತೇಳಿ ಅದು ಸ್ಕೆಚ್ ಹಾಕಿ ಅಲ್ಲಿ ಬಂದಿದೆ. ನೆಲಮಂಗಲ ನಗರದಲ್ಲೇ ಚಿರತೆ ಓಡಾಡ್ತಿರೋದು ಅಲ್ಲಿ ನೋಡಿ, ಪ್ಲಾನ್ ಮಾಡ್ಕೊಂಡು ಬಂದಿದೆ. ಹೊಂಚಾಕೊಂಡು ಬಂದು ಆ ನಾಯಿ ಮೇಲೆ ಅಟ್ಯಾಕ್ ಮಾಡಿದೆ. ಅರಣ್ಯ ಇಲಾಖೆಯವರು ಬರಬೇಕು, ಈ ಚಿರತೆಯನ್ನ ಸೆರೆ ಹಿಡಿಬೇಕು, ಅಲ್ಲಿ ತನಕ ನಾವು ದೊಣ್ಣೆ ಹಿಡ್ಕೊಂಡೇ ಓಡಾಡ್ತೀವಿ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಸಹಜವಾಗಿ ಒಂದು ಆತಂಕ ಇರುತ್ತಲ್ಲ ಜನರಿಗೂ, ಚಿರತೆ ಯಾವ ಕ್ಷಣದಲ್ಲಿ ಬರುತ್ತೆ, ನಮ್ಮ ಮೇಲೂ ಅಟ್ಯಾಕ್ ಮಾಡುತ್ತೆ ಅನ್ನೋ ಒಂದು ಆತಂಕದಲ್ಲಿದ್ದಾರೆ. ದೊಣ್ಣೆ ಹಿಡ್ಕೊಂಡು ಜನ ಆ ಚಿರತೆ ಬಂದು ಅಟ್ಯಾಕ್ ಮಾಡಬಹುದು ಅನ್ನೋ ಆತಂಕದಲ್ಲಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದೀವಿ. ಒಂದ್ ಕಡೆ ನಾಯಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಚಿರತೆ ಬರ್ತಾ ಇದೆ, ಇನ್ನೊಂದ್ ಕಡೆ ಜನ ನಮ್ಮ ಮೇಲೂ ಅಟ್ಯಾಕ್ ಮಾಡಬಹುದು ಚಿರತೆ ಅನ್ನೋ ಆತಂಕದಲ್ಲಿದ್ದಾರೆ. ಅದೇ ಸರ್, ನೈಟ್ ಈಗೆಲ್ಲ ಏನ್ ಹೇಳ್ತಿದ್ದಾರೆ ಹಾಗೆ ಸಿಸಿಟಿವಿನಲ್ಲಿ ನಾವು ಒಬ್ಸರ್ವ್ ಮಾಡಿದಾಗ ತುಂಬಾನೇ ಸ್ಕೇರಿ ಆಗಿದೆ ಈ ಮೂಮೆಂಟ್ ನ ನೋಡಿದಾಗ. ಅಂದ್ರೆ ಈಗ 4 ಗಂಟೆ ಟೈಮ್ ನಲ್ಲಿ ಅದು ಇಲ್ಲಿವರೆಗೂ ಬಂದಿದೆ ಅಂದಾಗ ನಾವು ಮನೆಯಿಂದ ಹೊರಗಡೆ 4 ಗಂಟೆ ಟೈಮ್ಗೂ ಬರ್ತೀವಿ. ಆ ಟೈಮ್ ನಲ್ಲಿ ಈಗ ಲಕ್ಕಿಲಿ ಯಾರು ಮನುಷ್ಯರು ಓಡಾಡ್ತಿಲ್ಲ, ಒಂದು ಸೇವ್ ಆಯ್ತು, ಓಕೆ. ಒಂದು ನಾಯಿ ಮೇಲೆ ಅಟ್ಯಾಕ್ ಮಾಡ್ತು, ಒಂದ್ ಇದಾಯ್ತು. ಬಟ್ ಅದೇ ಮೂಮೆಂಟ್ ಅಲ್ಲಿ ಯಾರು ಟ್ಯೂಷನ್ಸ್ಗೆ ಬಿಡ್ಲಿಕ್ಕೋ ಅಥವಾ ಒಂದು ಊರಿಗೆ ಹೋಗ್ಲಿಕ್ಕೋ ಅಂತೇಳಿ ಒಂದು ಹೊರಗಡೆ ಬಂದಾಗ ಈ ತರ ಅಟ್ಯಾಕ್ಗಳಾದಾಗ ಇದು ಅದು ನೋಡೇನೆ ತುಂಬಾನೇ ಭಯ ಆಗ್ತಾ ಇದೆ. ಇಲ್ಲಿ ಏನಿಲ್ಲ ಅಂದ್ರೆ ಒಂದು 20-25 ಜನ ಮಕ್ಳಿದಾರೆ, ಚಿಕ್ಕ ಮಕ್ಳು. ಅವರು ಆಟ ಆಡ್ಬೇಕಾದ್ರೆ ಎಲ್ಲಂದ್ರಲ್ಲಿ ಹೋಗಿ ಬಚ್ಚಿಕೊಂತಾ ಇರ್ತಾರೆ. ಇದು ತುಂಬಾನೇ ಸ್ಕೇರಿಸ್. ಇದನ್ನ ಖಂಡಿತವಾಗಿ ಫಾರೆಸ್ಟ್ ಆಫೀಸರ್ಸ್ ಒಂದ್ ಕ್ರಮ ತಗೋಬೇಕು. ಇದಕ್ಕೊಂದು ಇಮ್ಮಿಡಿಯೇಟ್ ಆಕ್ಷನ್ ತಗೊಂಡು ನಮ್ಗೆ ಇಲ್ಲಿ ಇದ್ ಮಾಡ್ಕೊಡ್ಬೇಕು. ಮತ್ತೆ ಈ ಪ್ಲೇಸ್ ಏನಿದೆ ಅದ್ರಲ್ಲಿ ತುಂಬಾನೇ ಮರಗಿಡಗಳು ಬೆಳೆದಿದೆ, ಅದನ್ನ ನಮ್ಗೆ ಕಟ್ ಮಾಡಿಸ್ಕೊಟ್ಟು ನೀಟಾಗಿ ಪ್ಲೇಸ್ ನ ಇಟ್ಕೊಡ್ಬೇಕು ಅವರು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ವೈರಲ್ ಸುದ್ದಿ ನೋಡುವಂತ ಸಮಯ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.